ಕುಜ ಭಗವಾನರು ಲಾಭಸ್ಥಾನದಲ್ಲಿದ್ದಾರೆ, ಯೋಗಕಾರಕರು, ನಿಮಗೆ ಚತುರ್ಥಾಧಿಪತಿ. ಕೋರ್ಟು ಕಚೇರಿಯಲ್ಲಿ ಈ ಥರ ಏನಾದರೂ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇದ್ದರೂ ಕೂಡ ಕುಜರು ಲಾಭಸ್ಥಾನದಲ್ಲಿರೋದ್ರಿಂದ ಇದೆಲ್ಲ ಕೂಡ ಪರಿಷ್ಕಾರ. ನಿಮ್ಗೆ ಆವೇಶಕ್ಕಿಂತ ಭಕ್ತಿ ಮಾರ್ಗದಲ್ಲಿ ಹೋಗಿದ್ರೆ ಜಯ ಸಿಕ್ಕತ್ತೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸ ಭವಿಷ್ಯ. ಪ್ರತಿ ತಿಂಗಳು ನಮ್ಮ ಚಾನಲ್ ವತಿಯಿಂದ ಮಾಸ ಭವಿಷ್ಯವನ್ನು ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 2026 ಆಗಸ್ಟ್ ತಿಂಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಇದು ಯಾರದೇ ಜಾತಕವಲ್ಲ, ಇದು ಗೋಚಾರ ಫಲ. ನಿಮ್ಮ ಮೂಲ ಜಾತಕಕ್ಕೆ ಈ ಗೋಚಾರ ಫಲವನ್ನು ನೀವು ಕಂಪೇರ್ ಮಾಡಿಕೊಳ್ಳಿ. ದಶಾಭುಕ್ತಿಗಳು ಚೆನ್ನಾಗಿದ್ದರೆ ಫಲಗಳು ಚೆನ್ನಾಗಿರುತ್ತೆ, ದಶಾಭುಕ್ತಿಗಳು ಕಮ್ಮಿ ಇದ್ದರೆ ಸಾಧಾರಣವಾದಂಥ ಫಲಗಳು ಸಿಕ್ಕತ್ತೆ. ಗ್ರಹಗಳ ಒಂದು ಮೂಮೆಂಟನ್ನು ತಿಳ್ಕೊಳ್ತಕ್ಕಂಥ ಒಂದು ಸಮಯ. ಗುರು ಭಗವಾನರು ಕರ್ಕಾಟಕ ರಾಶಿಯಲ್ಲಿದ್ದಾರೆ. ಜೊತೆಗೆ ಬುಧ 6ನೇ ತಾರೀಕಿಂದ 22ನೇ ತಾರೀಕುವರೆಗೂ ಕರ್ಕಾಟಕ ರಾಶಿಯಲ್ಲಿ ಗುರು ಒಟ್ಟೊಟ್ಟಿಗೆ ಜರ್ನಿ ಮಾಡ್ತಾ ಇದ್ದಾರೆ. ಶನಿ ಭಗವಾನರು ಮೀನ ರಾಶಿಯಲ್ಲಿದ್ದಾರೆ. ರಾಹು ಭಗವಾನರು ಕುಂಭರಾಶಿಯಲ್ಲಿ, ಕೇತು ಸೂರ್ಯನ ಒಟ್ಟಿಗೆ ಸಿಂಹ ರಾಶಿಯಲ್ಲಿ. ಸೂರ್ಯ ಭಗವಾನರು ಆಗಸ್ಟ್ 18ನೇ ತಾರೀಕು ತನ್ನ ಸ್ವಂತ ರಾಶಿಗೆ ಜರ್ನಿ ಮಾಡ್ತಾ ಇದ್ದಾರೆ. ಶುಕ್ರ ಭಗವಾನರು ಮುಖ್ಯವಾಗಿ ನೀಚ ರಾಶಿಯಾಗಿರ್ತಕ್ಕಂಥ ಕನ್ಯಾ ರಾಶಿಯಲ್ಲಿ 2ನೇ ತಾರೀಕಿಂದ ಜರ್ನಿ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂಗೆ ಕುಜ ಭಗವಾನರು ತನ್ನ ಶತ್ರು ರಾಶಿಯಾಗಿರ್ತಕ್ಕಂಥ ಮಿಥುನ್ ರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ. ಇದು ಗ್ರಹಗಳ ಚಲನೆ. ಮತ್ತು ಇದು ಗೋಚಾರ ಫಲ. ಲಕ್ಷಾಂತರ ಜನಗೆ ಒಂದು ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇದೊಂದು ಗೋಚಾರ ಫಲ. ಯಾರ್ದು ಇಂಡಿವಿಜುವಲ್ ಭವಿಷ್ಯ ನಾವು ಹೇಳ್ತಾ ಇಲ್ಲ. ಈ ಗೋಚಾರ ಫಲಗಳು ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಫಲಾಫಲಗಳಿಗೆ ಶುಭ ಅಥವಾ ಅಶುಭ ದಶೆಗಳು ನಡೀತಾ ಇದ್ದರೆ ಅದ ಮೇಲೆ ವೇರಿ ಆಗ್ತಾ ಇರುತ್ತೆ. ಒಮ್ಮೆ ನಿಮ್ಮ ಜಾತಕಗಳನ್ನು ಕೂಡ ಪರಿಶೀಲನೆ ಮಾಡಿಕೊಳ್ಳಿ. ಮತ್ತು ಜಾತಕದ ಜೊತೆಗೆ ಒಬ್ಬ ವ್ಯಕ್ತಿಯ ಮೇಲೆ ನೀವಿರ್ತಕ್ಕಂಥ ಮನೆ ಸ್ಥಾನಬಲ ಕೂಡ ನಿಮ್ಮ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಎಷ್ಟೋ ಸರ್ತಿ ನಿಮ್ಮ ನೇಮ್ ಕೂಡ ಸಂಖ್ಯಾಬಲಕ್ಕೆ ಇಲ್ಲದೆ ಇರುವಾಗ, ಸಂಖ್ಯಾಶಾಸ್ತ್ರದ ಪ್ರಕಾರ ಇಲ್ಲದೆ ಇರುವಾಗಲೂ ಕೂಡ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಿ. ಈಗ ಒಂದೊಂದು ರಾಶಿಯ ಫಲಾಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಮುಂದಿನ ರಾಶಿ ಸಿಂಹರಾಶಿ. 2026 ಆಗಸ್ಟ್ ತಿಂಗಳ ಫಲಾಫಲ ನೋಡೋಣ ಬನ್ನಿ. ಕುಜ ಭಗವಾನರು ಲಾಭಸ್ಥಾನದಲ್ಲಿದ್ದಾರೆ, ಯೋಗಕಾರಕರು, ನಿಮಗೆ ಚತುರ್ಥಾಧಿಪತಿ. ಭೂಸ್ಥಾನ, ವಾಹನ ಸ್ಥಾನ, ಗೃಹಸ್ಥಾನ, ವಿದ್ಯಾಸ್ಥಾನ, ಸುಖಸ್ಥಾನಾಧಿಪತಿಯಾಗಿ ಲಾಭಸ್ಥಾನದಲ್ಲಿದ್ದಾರೆ. ಸುಖ ಭಾಗ್ಯಗಳು ಸಿಗ್ತಕ್ಕಂಥ ಸಮಯ ಇದು. ಭೂಮಿ ವಿಚಾರವಾಗಿ ಲಾಭ ಆಗ್ತಕ್ಕಂಥದ್ದು, ಮತ್ತು ವಾಹನ ಖರೀದಿ ಆಗ್ತಕ್ಕಂಥದ್ದು. ವಾಹನ ಖರೀದಿಗಾಗಿ ನೀವು ಪ್ರಯತ್ನ ಮಾಡ್ತಾ ಇದ್ದರೆ ಇದೊಂದು ಸಕಾಲ. ಹಾಗೆ ನಿಮಗೆ ಭಾಗ್ಯಾಧಿಪತಿ ಆಗಿರೋದ್ರಿಂದ ನಿಮ್ಮ ತಂದೆಯಿಂದ ಬರಬೇಕಾಗಿರ್ತಕ್ಕಂಥದ್ದು ಆಸ್ತಿಗಾಗಿ ನೀವೇನಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಕೂಡ ಸಂಧಾನದ ಮುಖಾಂತರ ಆಸ್ತಿ ವಿಭಾಗ ಆಗ್ತಕ್ಕಂಥದ್ದು. ಕೋರ್ಟು ಕಚೇರಿಯಲ್ಲಿ ಈ ಥರ ಏನಾದರೂ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇದ್ದರೂ ಕೂಡ ಕುಜರು ಲಾಭಸ್ಥಾನದಲ್ಲಿರೋದ್ರಿಂದ ಇದೆಲ್ಲ ಕೂಡ ಪರಿಷ್ಕಾರ, ಸಮಾಧಾನವಾಗಿ ಆಗ್ತಕ್ಕಂಥದ್ದು. ಮತ್ತು ನಿಮಗೆ 12ನೇ ಮನೆಯಲ್ಲಿ ಗುರು ಮತ್ತು ಬುಧರಿದ್ದಾರೆ. 2 ಶುಭಗ್ರಹಗಳು ವ್ಯಯಸ್ಥಾನದಲ್ಲಿದ್ದವು. ಒಂದು ವಿದ್ಯಾ ಸಂಸ್ಥೆಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ವಿದ್ಯೆಗೆ ಸಂಬಂಧಿಸಿರ್ತಕ್ಕಂಥ ಗ್ರಹಗಳಾಗಿರೋದ್ರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೀವು ಹಣವನ್ನು ಖರ್ಚು ಮಾಡಬೇಕಾಗಿ ಬರುತ್ತೆ. ಅಥವಾ ಹೈಯರ್ ಸ್ಟಡೀಸ್ಗಾಗಿ ವಿದೇಶದಲ್ಲಿ ಓದೋದಕ್ಕೆ ಸಲುವಾಗಿ ನೀವು ಬ್ಯಾಂಕ್ ಲೋನ್ಗಳಿಗೆ ಅಪ್ಲೈ ಮಾಡಿದರೆ ಬ್ಯಾಂಕ್ ಲೋನ್ ಸಿಗ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಹೊರಗಡೆಯಿಂದ ದುಡ್ಡು ತೊಗೊಂಡು ಬಂದು ಎಜುಕೇಷನ್ಗೂ ಯೂಸ್ ಮಾಡ್ಕೊಳ್ತಕ್ಕಂಥ ಪ್ರಮೇಯ ಕೂಡ ಹಲವರಿಗೆ ಬರ್ಬೋದು. ಮತ್ತು 12ನೇ ಮನೆಯಲ್ಲಿ ಗುರು ಭಗವಾನರು ಉಚ್ಚರಾಗಿರೋದರಿಂದ ದೇವತಾ ದರ್ಶನ, ಪುಣ್ಯ ಕ್ಷೇತ್ರಗಳ ದರ್ಶನ, ಗಂಗಾ ಸ್ನಾನ, ಈ ಥರ ಗಂಗಾ, ಕಾವೇರಿ, ಈ ಥರ ಕೃಷ್ಣಾ ನದಿಯ ಪುಣ್ಯ ನದಿಗಳ ಸ್ನಾನ ಮಾಡ್ತಕ್ಕಂಥ ಭಾಗ್ಯ ಒದಗಿ ಬರ್ತಕ್ಕಂಥದ್ದು. ಅಚಾನಕ್ಕಾಗಿ ಫ್ರೆಂಡ್ ಬಂದು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗೋಣ, ತಿರುಪತಿ, ಧರ್ಮಸ್ಥಳ, ಈ ಥರ ಕ್ಷೇತ್ರಕ್ಕೆ ಹೋಗೋಣ ಅಂತ ನಿಮ್ಮನ್ನು ಕರೆಯೋದಕ್ಕೆ ಕೂಡ ಅವಕಾಶ ತುಂಬ ಇರುತ್ತೆ. ಬಂದಿರ್ತಕ್ಕಂಥ ಅವಕಾಶವನ್ನು ಯಾವತ್ತೂ ಬರಲ್ಲ ಅಂತ ಹೇಳ್ಬೇಡಿ. ಯಾರೇ ಆಗಲಿ ತಿರುಪತಿ, ಧರ್ಮಸ್ಥಳ ಇಂಥ ಕ್ಷೇತ್ರಗಳಿಗೆ ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಅಂದರೆ ನೋ ಅಂದಿರ ಹೋಗ್ತಕ್ಕಂಥದ್ದನ್ನು ಕಲ್ತ್ಕೊಳ್ಳಿ. ಮತ್ತು ನಿಮಗೆ ರಾಶಿಯಲ್ಲೇ ಇರ್ತಕ್ಕಂಥ ಕೇತು ಭಗವಾನರು ಸ್ವಲ್ಪ ಜ್ಞಾನಕಾರಕರಾಗಿರೋದ್ರಿಂದ ಜ್ಞಾನೋದಯ, ಭಕ್ತಿ ಮಾರ್ಗವನ್ನು ಕೂಡ ತೋರಿಸ್ತಾ ಇದ್ದಾರೆ. ನಿಮ್ಗೆ ಆವೇಶಕ್ಕಿಂತ ಭಕ್ತಿ ಮಾರ್ಗದಲ್ಲಿ ಹೋಗಿದರೆ ಜಯ ಸಿಕ್ಕತ್ತೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ನಿಮ್ಮ ರಾಶಿಯಲ್ಲೇ ಇರತಕ್ಕಂಥ ಸೂರ್ಯ ಭಗವಾನರು ಸರ್ಕಾರದ ಸೇವೆ ಮಾಡ್ತಾ ಇರತಕ್ಕಂಥವ್ರಿಗೆ
ಒಳ್ಳೆಯ ಫಲಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಆದರೆ ನಿಮಗೆ 7ನೇ ಮನೆಯಲ್ಲಿರ್ತಕ್ಕಂಥ ರಾಹು ಭಗವಾನರು ಸ್ವಲ್ಪ ಮಟ್ಟಿಗೆ ಕುಟುಂಬದಲ್ಲಿ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಮಾತು ಬಂದು ಅಲ್ಲಿಗಲ್ಲಿಗೆ ಸರಿ ಹೋಗ್ತಾ ಇರುತ್ತೆ. 8ನೇ ಮನೆಯಲ್ಲಿರ್ತಕ್ಕಂಥ ಶನಿ ಭಗವಾನರು ನಿಮಗೆ ಒಂದು ಸ್ಪೀಡ್ ಬ್ರೇಕರ್ ಇದ್ದಾಗೆ ನಿಮ್ಮ ಕೆಲಸಗಳನ್ನು ನಿಲ್ಲಿಸಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಕೂಡ ಇಟ್ಟಿರ್ತಕ್ಕಂಥ ಸ್ಟೆಪ್ಪನ್ನು ಹಿಂದಕ್ಕೆ ತೆಗೆದುಕೋಬೇಡಿ. ಧೈರ್ಯ ಸಾಹಸಗಳಿಂದ ನೀವು ಕೈಗೆ ತೊಗೊಂಡಿರ್ತಕ್ಕಂಥ ಕೆಲಸವನ್ನು ಪೂರ್ಣ ಮಾಡೋ ಕಡೆ ಹೆಜ್ಜೆ ಇಡಿ. ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಮಾಡಿ, ಯಾವುದೇ ಕಾರಣಕ್ಕೂ ನೆಗೆಟಿವ್ ಥಿಂಕಿಂಗನ್ನು ಹತ್ರಕ್ಕೆ ಬಿಡಬೇಡಿ. ಶನಿ ಭಗವಾನರನ್ನು ಒಲಿಸ್ಕೋಬೇಕಂದ್ರೆ ಸುಂದರಕಾಂಡವನ್ನು 11 ಬಾರಿ ಓದಿ. ಸುಂದರಕಾಂಡ ತುಂಬ ಅದ್ಭುತವಾದಂಥ ಒಂದು ಘಟ್ಟ ಇದು. ಹನುಮಾನ್ ದೇವರು ಸೀತಾಮಾತೆಯನ್ನು ಹುಡುಕೋ ಪ್ರಯತ್ನದಲ್ಲಿ ಲಂಕೆಗೆ ಹೋಗಿ ಬಂದಂಥ ಒಂದು ಘಟ್ಟ ಇದು. ಈ ಸುಂದರಕಾಂಡವನ್ನು ಯಾರು ಓದ್ತಾರೋ ಅವರಿಗೆ ಶನಿ ದೋಷಗಳು ಕಮ್ಮಿ ಆಗತ್ತೆ ಅಂತ ರಾಮಾಯಣದಲ್ಲಿ ಹೇಳಲಾಗಿದೆ. ಸೊ ಅದರಿಂದ ಸುಂದರಕಾಂಡವನ್ನು ಪಾರಾಯಣ ಮಾಡ್ತಾ ಬನ್ನಿ ಪ್ರತಿನಿತ್ಯ. ಪ್ಲಸ್ ನಿಮಗೆ ರಾಶಿಯಲ್ಲಿ ಕೇತು ಇರೋದರಿಂದ ಗಣಪತಿ ಸ್ತೋತ್ರವನ್ನು ಓದ್ಕೊಳ್ತಾ ಬನ್ನಿ. ಗಣಾನಾಂ ತ್ವಾಂ ಗಣಪತಿಗಂ ಅವಾಮಹೇ ಕವಿಂ ಕವಿನಾಮುಪಶ್ರವಸ್ತುವಂ ಜ್ಯೇಷ್ಠರಾಜಂ ಬ್ರಾಹ್ಮಣಂ ಬ್ರಾಹ್ಮಣಸ್ವತಕ ಆನ ಶೃಣ್ವಂತೋ ಬೀಸೀದ ಸಾಧನಂ ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಈಗ ನಿಮ್ಗೆ ಗೊತ್ತಿರತಕ್ಕಂಥ ಮಂತ್ರಗಳನ್ನು ಗಣಪತಿಯನ್ನು ಹೇಳ್ತಾ ಬನ್ನಿ, ಗಣಪತಿಯನ್ನು ಪ್ರೈಸ್ ಮಾಡ್ತಾ ಬನ್ನಿ, ಜಪ ಮಾಡ್ತಾ ಬನ್ನಿ. ಕೇತು ಭಗವಾನರು ನಿಮಗೆ ಒಲಿದುಬಿಟ್ಟು ಜ್ಞಾನವನ್ನು ಕೊಟ್ಟುಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಕೊಡ್ತಾರೆ. 12ನೇ ಮನೆಯಲ್ಲಿರ್ತಕ್ಕಂಥ ಗುರು ಭಗವಾನರನ್ನು ಒಲಿಸ್ಕೋಬೇಕಂದ್ರೆ ಮುಖ್ಯವಾಗಿ ಗುರುಗಳನ್ನು ಆರಾಧನೆ ಮಾಡ್ತಾ ಬನ್ನಿ. ರಾಘವೇಂದ್ರ ಗುರುಗಳು ಮತ್ತು ದತ್ತಾತ್ರೇಯ ಸ್ವಾಮಿ ಈ ಥರ ದೇವರುಗಳನ್ನು ನೀವು ಪ್ರಾರ್ಥನೆ ಮಾಡ್ತಾ ಬನ್ನಿ. ಪ್ಲಸ್ ನಿಮಗೆ ಧನಸ್ಥಾನದಲ್ಲಿ ಶುಕ್ರ ನೀಚರಾಗಿದ್ದಾರೆ. ಅದರಿಂದ ನಿಮಗೆ ಧನಸ್ಥಾನದಲ್ಲಿ ಶುಕ್ರ ನೀಚರಾಗಿದ್ದಾರೆ ಅಂದರೆ ನೀವು ಕೊಟ್ಟಂಥ ಮಾತು ಉಳಿಸ್ಕೊಳ್ಳೋದ್ರ ಸಲುವಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕೆ ಹೋಗಿ ನೀವು ಸಂಕಷ್ಟಗಳಲ್ಲಿ ಸಿಕ್ಕಾಕೊಳ್ತಕ್ಕಂಥದ್ದು, ಮುಲಾಜಿಗೆ ಹೋಗಿ ಆರ್ಥಿಕ ಸಮಸ್ಯೆಗಳನ್ನು ಎದುರಾಕೊಳ್ತಕ್ಕಂಥದ್ದು, ಯಾರಿಗೂ ಬ್ಯಾಂಕ್ ಗ್ಯಾರಂಟಿ ಶೂರಿಟಿ ಈ ಸಂದರ್ಭದಲ್ಲಿ ಕೊಡೋಕ್ಕೆ ಹೋಗಬೇಡಿ. ಸೊ ಅದಕ್ಕಾಗಿ ಶುಕ್ರನ್ನು ಒಲಿಸ್ಕೋಬೇಕಂದ್ರೆ ಪರಶುರಾಮ ಸ್ತೋತ್ರವನ್ನು ಓದ್ಕೊತಾ ಬನ್ನಿ. ಲಕ್ಷ್ಮೀ ಹೃದಯಂ ಸ್ತೋತ್ರವನ್ನು ಓದ್ಕೊಂಡಿದ್ರೆ ಖಂಡಿತ ಜಯ ಸಿಕ್ಕತ್ತೆ. ರಾಶಿಯಲ್ಲಿ ಸೂರ್ಯ ಭಗವಾನರಿದ್ದಾರೆ. ಸೂರ್ಯ ಭಗವಾನರಿಗೆ ಪ್ರತಿನಿತ್ಯ ನೀವು ಸೂರ್ಯ ನಮಸ್ಕಾರ ಮಾಡ್ತಾ ಬಂದರೆ ಯಶಸ್ಸು ಸಿಕ್ಕತ್ತೆ, ಕೀರ್ತಿ ಸಿಕ್ಕತ್ತೆ, ಉದ್ಯೋಗದಲ್ಲಿ ಕೂಡ ಲಾಭಗಳು ಸಿಗ್ತಾ ಬರುತ್ತೆ. ಸ್ವಲ್ಪ ಭಕ್ತಿ ಮಾರ್ಗದಲ್ಲಿ ಹೋಗೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ಉಡುಪಿ ವಾಸ್ತು ಶಾಸ್ತ್ರದ ಪ್ರಕಾರ ಕೆಲವು ಗೃಹ ವಾಸ್ತು ಟಿಪ್ಸನ್ನು ತಿಳ್ಕೊಳ್ಳೋಣ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ, ಈ ಸರ್ತಿ ಅಗ್ನಿಮೂಲೆ ಬಗ್ಗೆ ನಾನು ಮಾತಾಡ್ತೀನಿ. ಸೌತ್ ಈಸ್ಟ್ ಕಾರ್ನರ್ ಅಗ್ನಿಮೂಲೆ. ಯೂಶಲಿ ಸೌತ್ ಈಸ್ಟ್ ಮೂಲೆ ಅಂದ್ರೆ ಎಲ್ಲರಿಗೂ ಗೊತ್ತಾಗೋದು ಅಡುಗೆ ಕೋಣೆ, ಅಡುಗೆ ಮನೆ ನಾವು ಇಡ್ತಕ್ಕಂಥ ಸ್ಥಳ ಅಂತ. ಈ ಅಡುಗೆ ಮನೆ ಯಾವ ಥರ ಇರಬೇಕು, ಈ ಕೋಣೆಯಲ್ಲಿ ಯಾವ ವಸ್ತುಗಳು ಇರಬೇಕು, ಯಾವ ವಸ್ತುಗಳು ಇರಬಾರ್ದು, ಇದು ಕೆಲವು ವಿಚಾರಗಳನ್ನು ತಿಳ್ಕೋಬೇಕು. ಒಂದು ವೇಳೆ ಅಡುಗೆ ಮನೆ ವಾಸ್ತು ಸರಿಯಾಗಿಲ್ಲ ಅಂದರೆ ನೀವು ಸರಳವಾಗಿರ್ತಕ್ಕಂಥ ಉಪಾಯಗಳನ್ನು ಯಾವ ಥರ ಬಳಸ್ಕೋಬೇಕು. ಇದರಲ್ಲಿ ಬಡಿಯೋದಿರೋದಿಲ್ಲ, ಕೆಡವೋದಿರೋದಿಲ್ಲ. ಕೇವಲ ಕಲರ್ ಕಾಂಬಿನೇಷನ್ಸ್ ಮತ್ತು ಸರಳ ಉಪಾಯಗಳಿಂದ ಇದನ್ನು ಯಾವ ಥರ ಸರಿಪಡಿಸ್ಕೊಳ್ಬೋದು ಅಂತಕ್ಕಂಥ ವಿಚಾರವನ್ನು. ಮೊದಲನೇದಾಗಿ, ಅಡುಗೆ ಮನೆಯಲ್ಲಿ ನೀವು ಸ್ಟವ್ ಇಡ್ತಕ್ಕಂಥ ಒಂದು ಸ್ಲ್ಯಾಬು ಯಾವಾಗಲೂ ಗ್ರೀನ್ ಕಲರ್ ಇರೋ ಥರ ನೋಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಬೇರೆ ಸ್ಲ್ಯಾಬ್ ಹಾಕಿದ್ದಾರೆ, ಒಂದು ಕಪ್ಪು ಕಲರ್ದು ಈ ಥರ ಸ್ಲ್ಯಾಬ್ ಏನಾಗಿದ್ರು ಹಾಕಿದರೆ, ನೀವು ಸ್ಟವ್ ಕೆಳಗಡೆ ಒಂದು ಗ್ರೀನ್ ಟೈಲ್ಸನ್ನು ಹಾಕ್ಬಿಟ್ಟು ಅದರ ಮೇಲೆ ಸ್ಟವ್ ಇಟ್ಕೊಳ್ಳಿ. ಮತ್ತು ಈ ಮೂಲೆಯಲ್ಲಿ ಸಾಧ್ಯವಿದ್ದಷ್ಟು ಕೂಡ ಕೆಂಪು ಬಣ್ಣ ಇರೋ ಥರ ನೋಡ್ಕೊಳ್ಳಿ. ಒಂದು ವೇಳೆ ಈ ಮೂಲೆ ಏನಾದರೂ ಕಟ್ಟಾಗಿದ್ದರೆ ಅಥವಾ ಈ ಮೂಲೆಯಲ್ಲಿ ಬಣ್ಣಗಳು ನಿಮಗೆ ಮ್ಯಾಚ್ ಆಗಿಲ್ಲ ಅಂತ ಹೇಳಿದ್ರೆ, ಕೆಂಪು ಬಣ್ಣದ ಒಂದು 0 ಕ್ಯಾಂಡಲ್ ಲೈಟ್ ಬಲ್ಬನ್ನು ರೆಗ್ಯುಲರ್ ಆಗಿ ಇಲ್ಲಿ ಬೆಳಗಿಸ್ಬೇಕು. ಯೂಶಲಿ ಅಡುಗೆ ಮನೆಯಲ್ಲಿ ಒಂದು ಅನ್ನಪೂರ್ಣೇಶ್ವರಿ ಒಂದು ಚಿಕ್ಕ ವಿಗ್ರಹ ಅಥವಾ ಒಂದು ಫೋಟೋವನ್ನು ಇಟ್ಟುಕೊಂಡು ನೀವು 24x7 ಕಾಮಾಖ್ಯ ದೀಪವನ್ನು ನೀವು ಹಚ್ಚಿದರೆ, ಇಲ್ಲಿ ಬೆಂಕಿ ಉರಿದರೆ ನಿರಂತರವಾಗಿ, ಅಂದರೆ ದೀಪ ಉರಿತಾ ಇದ್ದರೆ ನಿಮ್ಮ ಮನೆಯಲ್ಲಿ ಶುಭಫಲಗಳು ಹೆಚ್ಚಾಗತ್ತೆ. ಯಾಕೆಂದರೆ ಅಗ್ನಿಮೂಲೆ ಅಂತಕ್ಕಂಥದ್ದು ನಮಗೆ ಐಶ್ವರ್ಯ, ಯಶಸ್ಸು, ಕೀರ್ತಿ, ಆರೋಗ್ಯವನ್ನು ಕೊಡ್ತಕ್ಕಂಥದ್ದು. ಸೊ ಒಂದು ವೇಳೆ ಈ ಮೂಲೆಯಲ್ಲಿ ಏನಾದರೂ ನೀವು ಕಬೋರ್ಡಲ್ಲಿ ಗ್ಲಾಸ್ ಕಾಣೋ ಥರ ಗ್ಲಾಸ್ ಏನಾದರೂ ನೀವು ಕಬೋರ್ಡ್ಸಲ್ಲಿ ನೀವು ಹಾಕಿದರೆ, ಆ ಗ್ಲಾಸ್ಗೆ ನೀವು ರೆಡ್ ಕಲರ್ ಸ್ಟಿಕ್ಕರ್ಸನ್ನು ಹಾಕ್ಕೊಂಬಿಡಿ. ಮತ್ತು ಈ ಮೂಲೆಯಲ್ಲಿ ಸಾಧ್ಯವಿದಷ್ಟು ಕೂಡ ಕನ್ನಡಿಗಳಿರಬಾರ್ದು, ಯಾವುದೇ ರೀತಿಯ ಕನ್ನಡಿಗಳಿರಬಾರ್ದು.
ಮತ್ತು ಈ ಮೂಲೆಯಲ್ಲಿ ಡ್ರ್ಯಾಗನ್ ಚಿತ್ರವನ್ನು, ಕೆಂಪು ಬಣ್ಣದ ಒಂದು ಡ್ರ್ಯಾಗನ್ ಚಿತ್ರವನ್ನು ನೀವು ಇಟ್ಟಿದ್ದೇ ಆಗಿದರೆ ನಿಮಗೆ ಎಂಡ್ಲೆಸ್ ಲಕ್ ಅನ್ನೋದು ಬರ್ತಾ ಇರುತ್ತೆ. ಮತ್ತು ನೀವು ಈ ಕಪಾಟಗಳನ್ನು ಮಾಡಿದರೆ, ನಿಮ್ಮ ಬೇಳೆ ಈ ಥರದ್ದು ಧಾನ್ಯಗಳನ್ನು ಇಟ್ಕೊಳ್ಳೋದಕ್ಕೆ ಕಪಾಟಗಳನ್ನು ಮಾಡಿದರೆ ಯಾವಾಗಲೂ ಕೂಡ ನಿಮ್ಮ ಕಪಾಟಗಳು ಕೆಂಪು ಬಣ್ಣ ಅಥವಾ ಆರೆಂಜ್ ಕಲರ್ ಅಥವಾ ಸನ್ರೈಸ್ ಕಲರ್ಸನ್ನು ಬಳಸ್ಕೊಳ್ಳಿ. ಗ್ರೀನ್ ಕಲರ್ ಕೂಡ ಈ ಮೂಲೆಯಲ್ಲಿ ನೀವು ಬಳಸ್ಕೊಳ್ಬೋದು. ಒಂದು ವೇಳೆ ಅಗ್ನಿಮೂಲೆಯಲ್ಲಿ ಸ್ಟೆಪ್ಸು ಬೆಳೆದಿದ್ದು ನಿಮ್ಮ ಎಲಿವೇಶನ್ಗೆ ಕೂಡ ಅಟ್ಯಾಚ್ ಆಗಿದರೆ ಅಗ್ನಿಮೂಲೆ ದೋಷ ಬರುತ್ತೆ. ಅಥವಾ ಅಗ್ನಿಮೂಲೆಗೆ ಏನಾದರೂ ರೋಡ್ ಹಿಟ್ಟಿದ್ರೆ ಔಟ್ಸೈಡಿಂದ ಕೂಡ ಅಗ್ನಿಮೂಲೆ ದೋಷಗಳು ಬರ್ತಾ ಇರುತ್ತೆ. ಈ ಥರ ಅಗ್ನಿಮೂಲೆಗೆ ಎದುರುಗಡೆಯಾಗಿ ಸ್ಟೆಪ್ಸ್ ಬಂದಾಗಲೂ ಕೂಡ ಆಗ್ನೇಯ ದೋಷಗಳು ಏರ್ಪಾಟಾಗ್ತಾ ಇರುತ್ತೆ. ಇದಕ್ಕಾಗಿ ನೀವು ಕಾಂಪೌಂಡಿಂದ ಹೊರಗಡೆಗೆ ತುಳಸಿ ಗಿಡಗಳನ್ನು ಬೆಳೆಸ್ಕೊಳ್ಳೋದು. ಮತ್ತು ನಿಮಗೆ ಲಕ್ ಏನು ಬರ್ತಾನೇ ಇಲ್ಲ, ನೀವು ಎಷ್ಟೇ ಕಷ್ಟಪಡ್ತಾ ಇದ್ರೂ ಆಗಿಲ್ಲ ಅಂತ ಹೇಳಿದ್ರೆ ಒಂದು ಕೆಂಪು ಬಣ್ಣದ ಒಂದು ಕ್ಯಾಶ್ ಬಾಕ್ಸನ್ನು ಮಾಡಿಬಿಟ್ಟು ಅಲ್ಲಿ ಇಟ್ಬಿಟ್ಟು ರೆಗ್ಯುಲರ್ ಆಗಿ ಅದರಲ್ಲಿ ಕಾಯಿನ್ಸ್ ಹಾಕ್ತಾ ಬನ್ನಿ. ಒಂದು ವೇಳೆ ಏನಾದರೂ ಈ ಮೂಲೆಯಲ್ಲಿ ನಿಮಗೆ ಶೌಚಾಲಯ ಬಂದಿದ್ದರೆ, ಟಾಯ್ಲೆಟ್ ಬಂದಿದ್ದರೆ ಇದು ತುಂಬಾ ಅಶುಭ ಅಂತ ನಾವು ಪರಿಗಣನೆ ಮಾಡ್ತೀವಿ. ಯಾವಾಗಲೂ ಕೂಡ ಯಾವುದೇ ಕಾರ್ನರ್ಗೂ ಕೂಡ ಟಾಯ್ಲೆಟ್ ಬರಬಾರ್ದು. ಅಗ್ನಿಮೂಲೆಯಲ್ಲಿ ದಕ್ಷಿಣಕ್ಕೆ ಕೆಲವು ದಿಕ್ಕಿರುತ್ತೆ, ಮಧ್ಯಭಾಗದಲ್ಲಿ ಅಲ್ಲಿ ಟಾಯ್ಲೆಟ್ ಬರೋದು ಸೂಕ್ತ. ಒಂದು ವೇಳೆ ಮೂಲೆಗೆ ಕಾರ್ನರ್ಗೆ ಏನಾದರೂ ಟಾಯ್ಲೆಟ್ ಬಂದಿದೆ ಅಂದರೆ ನೀವು ಇಲ್ಲಿ ಆ ಟಾಯ್ಲೆಟ್ ಸುತ್ತಲೂ ಯು ಶೇಪಲ್ಲಿ ಕಾಪರ್ ಸ್ಟ್ರಿಪ್ಪನ್ನು ನೀವು ಅಂಟಿಸ್ಬೇಕಾಗತ್ತೆ. ಕಾಪರ್ ಸ್ಟ್ರಿಪ್ಪನ್ನು ಆ ಕಮೋಡಿಗೆ ಸುತ್ತಲೂ ಪ್ಲಸ್ ನೀವು ಕೂತ್ಕೊಳ್ತಕ್ಕಂಥ ಹಿಂದಿನ ಭಾಗಕ್ಕೆ ಕೂಡ ನೀವು ಕಾಪರ್ ಸ್ಟ್ರಿಪ್ ಹಾಕಿದರೆ ಅಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಕಮ್ಮಿ ಆಗುತ್ತೆ. ಮತ್ತು ಈ ಟಾಯ್ಲೆಟಲ್ಲಿ ನಿರಂತರವಾಗಿ ನೀವು ರೆಡ್ ಕಲರ್ 0 ಕ್ಯಾಂಡಲ್ ಬಲ್ಪನ್ನು ಹಚ್ಚೋದ್ರಿಂದ ಕೂಡ, ಮತ್ತು ಇಲ್ಲಿ ಸೀ ಸಾಲ್ಟ್ ಇಟ್ಬಿಟ್ಟು ಸಾಟರ್ಡೆ ಭಾನುವಾರ ಟಾಯ್ಲೆಟನ್ನು ತೊಳೆಯೋದು ಮತ್ತು ಶುಭ್ರತೆಯನ್ನು ನೀವು ಕಾಪಾಡೋದ್ರಿಂದ ಕೂಡ ಇದರಿಂದ ಬರ್ತಕ್ಕಂಥ ನೆಗೆಟಿವನ್ನು ನೀವು ಅವಾಯ್ಡ್ ಮಾಡ್ಬೋದು. ಮತ್ತು ಅಗ್ನಿಮೂಲೆ ಅಂದ್ರೇ ಹೆಚ್ಚಾಗಿ ಹೆಣ್ಣುಮಕ್ಕಳು ಇಲ್ಲಿ ಟೈಮ್ ಕಳೀತಕ್ಕಂಥದ್ದು, ಅಡುಗೆ ಮಾಡ್ತಕ್ಕಂಥದ್ದು, ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಅಗ್ನಿಮೂಲೆಯಲ್ಲಿರುತ್ತೆ. ಒಂದು ವೇಳೆ ಆಗ್ನೇಯ ದೋಷಗಳು ಬಂದರೆ ಆ ಮನೆಯ ಯಜಮಾನಿತಿ ಮತ್ತು ಅಥವಾ ಹಿರಿ ಮಗಳಿಗೆ ದೋಷಗಳು ಬರುತ್ತೆ, ಉದ್ಯೋಗದಲ್ಲಿ ತೊಂದರೆಗಳು ಬರುತ್ತೆ, ಆರೋಗ್ಯದಲ್ಲಿ ಏರ್ಪೇರು ಬರ್ತಾ ಇರುತ್ತೆ. ಅಗ್ನಿಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಮೆಡಿಸಿನನ್ನು ಇಡಬಾರದು. ಒಂದು ವೇಳೆ ನಿಮಗೆ ಸಾಕಷ್ಟು ವರ್ಷಗಳಿಂದ ಟ್ರೈ ಮಾಡ್ತಾ ಇದ್ರಿ, ಜಾಬ್ ಸಿಗ್ತಾ ಇಲ್ಲ ಅಂದರೆ ಅಗ್ನಿಮೂಲೆಯಲ್ಲಿ ನಾರ್ತ್ ಗೋಡೆಗೆ ತ್ರಿಕೋಣ ಆಕಾರದಲ್ಲಿರ್ತಕ್ಕಂಥ ಒಂದು ವಾಲ್ ಕ್ಲಾಕನ್ನು ನೀವು ಅಳವಡಿಸ್ಕೊಳ್ಳಿ. ಅಗ್ನಿಮೂಲೆಯಲ್ಲಿ ನಾರ್ತ್ ವಾಲ್ಗೆ ತ್ರಿಕೋಣ ಆಕಾರದಲ್ಲಿ, ಅದು ಕೆಂಪು ಬಣ್ಣದಲ್ಲಿದ್ದರೆ ಇನ್ನೂ ಒಳ್ಳೆಯದು. ಆ ಥರ ವಾಲ್ ಕ್ಲಾಕ್ ಹಾಕ್ಕೊಳ್ಳೋದ್ರಿಂದ ಕೂಡ ನಿಮಗೆ ಎಂಡ್ಲೆಸ್ ಅವಕಾಶಗಳು ಬರುತ್ತೆ. ಇರ್ತಕ್ಕಂಥ ವಾಸ್ತು ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ವೇಳೆ ನಿಮಗೆ ಆಗ್ನೇಯ ಮೂಲೆಯಲ್ಲಿ ವಿಂಡೋಸು ಇಂಥದಕ್ಕೆ ನೀವು ಸಾಧ್ಯವಿದ್ದಷ್ಟು ಕೂಡ ಶೇಡ್ಸ್ ಆಫ್ ರೆಡ್ ಕಲರ್ಸನ್ನು ಬಳಸ್ಕೊಳ್ಳೋದು ನಿಮಗೆ ಅತ್ಯಂತ ಶ್ರೇಯಸ್ಕರ ಆಗುತ್ತೆ. ಇವೆಲ್ಲವೂ ಕೂಡ ವೈಜ್ಞಾನಿಕ ತಳಹದಿಯ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ನೀವು ನಿರಂತರವಾಗಿ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರೋದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಎಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ.